ಎಲ್ಲ ಆತ್ಮೀಯ ವೀಕ್ಷಕರಿಗೂ ಭರತೇಶ್ ಮುಡಲ್ಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಡಿಮ್ಯಾಂಡ್ ಮಾಡೋದಿದ್ರು. ನಿಮ್ಮ ಡಿಮ್ಯಾಂಡ್ ಮೇರೆಗೆ ಟೈಮ್ ಆ್ಯಂಡ್ ವರ್ಕ್ ಒಳಗೆ 5 ವರ್ಷದಿಂದ SSC GD ಎಕ್ಸಾಮ್ ಒಳಗೆ ಕೇಳಿರ್ತಕ್ಕಂಥ ಪ್ರತಿಯೊಂದು ಕ್ವಶನ್ನೂ ನಾವು ಟೈಪ್ಸ್ ವೈಸ್ ಟೈಪ್ 1, ಟೈಪ್ 2, ಟೈಪ್ 3 ಈ ರೀತಿ ಡಿವೈಡ್ ಮಾಡಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಪೂರಾ ಬೇಸಿಕ್ ಟು ಜೀರೋ. ನೀವು ಏನು ಬರಲಿಲ್ಲ ಅಂದರೂ ಈ ಒಂದು ವಿಡಿಯೋ ನೋಡ್ರೆ ಟೈಮ್ ಆ್ಯಂಡ್ ವರ್ಕ್ ಮೇಲೆ SSC GD ಒಳಗೆ 2 ಕ್ವಶನ್ ಅಂತೂ ಫಿಕ್ಸ್ ಇರ್ತಾವ. 2ಕ್ಕಿಂತ ಕಡಿಮೆ ಇರುವುದಿಲ್ಲ, ಹೆಚ್ಚು ಇರುವುದಿಲ್ಲ. ಸೊ ಈ ಒಂದು ವಿಡಿಯೋ ನೋಡ್ರೆ ಟೈಮ್ ಆ್ಯಂಡ್ ವರ್ಕ್ ಮೇಲೆ SSC GD ಎಕ್ಸಾಮ್ ಒಳಗೆ ಈ ವರ್ಷ ಯಾವ ಬೇಕಾದ ಶಿಫ್ಟ್ ಒಳಗೆ ಎಷ್ಟು ಡಿಫಿಕಲ್ಟ್ ಆಗಿರ್ತಕ್ಕಂಥ ಕ್ವಶನ್ ಕೇಳಿದಾರಂದ್ರೂ ಅದಕ್ಕೆ ನೀವು ಆನ್ಸರ್ನ ಬಿಡಿಸ್ಬೋದು. ಸೊ ವಿಡಿಯೋ ಕ್ಲಾರಿಟಿ ಇತ್ತು, ವಾಯ್ಸ್ ಕ್ಲಿಯರ್ ಆಗಿತ್ತು, ಕ್ವಶನ್ ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು ಅಂದರೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಕೂಡ ಯಾರಾದರೂ SSC GD ಎಕ್ಸಾಮ್ ಪ್ರಿಪ್ರೇಷನ್ ಮಾಡತ್ತೀರಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಮಿಸ್ ಮಾಡಲ್ಲ ಶೇರ್ ಮಾಡಬೇಕು. ನೀವು ಯಾವ ರೀತಿಯಾಗಿ ಶೇರ್ ಮಾಡ್ತೀರಿ, ಲೈಕ್ ಮಾಡ್ತೀರಿ, ನಿಮ್ಮ ಡೌಟ್ಗಳನ್ನ ಕಮೆಂಟ್ ಒಳಗೆ ತಿಳಿಸ್ತೀರಿ, ಆ ರೀತಿಯಾಗಿ ನಮಗೂ ಕೂಡ ಹೆಚ್ಚು ವಿಡಿಯೋಗಳನ್ನ ಮಾಡೋಕ್ಕೆ ಒಂಥರ ಎನರ್ಜಿ ಬರ್ತದೆ. ಸೊ ನೋಡ್ಬೋದು, ಮೊದಲನೇ ಕ್ವಶನ್ ಏನದ, ಯಾವಾಗ ಕೇಳಿದ್ದು 2021 ಇರ್ತಕ್ಕಂಥ ಕ್ವಶನ್. ಪ್ರತಿಯೊಂದು ಕ್ವಶನ್ನು ಎಲ್ಲ ಏನಿಂದ ಅಂದರೆ SSC GD ಎಕ್ಸಾಮ್ ಒಳಗಿನ ಕಾಪಿ ಪೇಸ್ಟ್ ಮಾಡಿದ್ವಿ. ಒಂದೊಂದಕ್ಕೆ ಶಿಫ್ಟ್ ಹಾಕಿರ್ತೀವಿ, ಒಮ್ಮೊಮ್ಮೆ ಟೈಪ್ ಮಾಡುವಾಗ ಮಿಸ್ ಆಗಿರ್ತೈತಿ, ಒಬ್ಬರು ಹಾಕಿರೋದಿಲ್ಲ. ಸೊ ನೋಡೋಣ. ರಶೀದ್ ಕ್ಯಾನ್ ಕಂಪ್ಲೀಟ್ ಅ ಜಾಬ್ ಇನ್ 15 days. ರಶೀದ್ ಕ್ಯಾನ್ ಕಂಪ್ಲೀಟ್ ಅ ಜಾಬ್ ಇನ್ 15 days. ರಶೀದ್ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 15 ದಿನಗಳಲ್ಲಿ ಏನು ಮಾಡತ್ತಾನಪ್ಪ, ಕಂಪ್ಲೀಟ್ ಮಾಡತ್ತಾನು. ಸೊ ಅದೇ ರೀತಿಯಾಗಿ ಕೌಶಿಕ್ ಕ್ಯಾನ್ ಕಂಪ್ಲೀಟ್ ದಿ ಸೇಮ್ ವರ್ಕ್ ಅಲೋನ್ ಇನ್ 21 days. 21 days. ಸೇಮ್ ವರ್ಕ್ ಅಂದ್ರೆ ಏನ್ರಿ, ಮ್ಯಾಲ್ ಮಾಡ್ತಕ್ಕಂಥ ರಿಷೀದ್ ಮಾಡ್ತಕ್ಕಂಥ ಕೆಲಸವನ್ನ ಕೌಶಿದ್ದು ಮಾಡ್ತಾ ಇದ್ದಾನೆ. ಸೊ ರಿಷೀದ್ ಎಷ್ಟು ದಿನದಾಗ ಕೆಲಸ ಮಾಡತ್ತಾನ್ರಿ, ಒಂದು ಕೆಲಸವನ್ನ ಎಷ್ಟು ದಿನದಲ್ಲಿ ಮಾಡ್ತಿದ್ದಾನ, 15 ದಿನದಲ್ಲಿ ಮಾಡ್ತಿದ್ದಾನ. ಕೌಶಿಕ್ ಎಷ್ಟು ದಿನದಾಗ ಮಾಡತ್ತಾನ್ರಿ, 21 ದಿನದಾಗ ಮಾಡತ್ತಾನ. So if they work together, how many days will take to them complete the work? ಕ್ವಶನ್ ಇನ್ನೊಮ್ಮೆ ಕನ್ನಡದಾಗ ಹೇಳ್ತೀನಿ ನೋಡ್ರಿ. ಕೌಶಿಕ್ ರಾಶಿದ್ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 15 ದಿನಗಳಲ್ಲಿ ಸಂಪೂರ್ಣಗೊಳಿಸ್ತಾನು. ಕೌಶಿಕ್ ಅಂತಕ್ಕಂಥ ವ್ಯಕ್ತಿ ಅದೇ ಕೆಲಸವನ್ನ ಏನ್ ಮಾಡ್ತಾನ್ರಿ, 21 ದಿನಗಳಲ್ಲಿ ಸಂಪೂರ್ಣಗೊಳಿಸ್ತಾನು. ಹಾಗಾದ್ರೆ ಅವರಿಬ್ಬರೂ ಸೇರಿ, ಟುಗೆದರ್ ಅಂದ್ರೆ ಏನ್ರಿ, ಇಬ್ಬರೂ ಸೇರಿ ಆ ಒಂದು ಕೆಲಸವನ್ನ ಎಷ್ಟು ದಿನದಲ್ಲಿ ಮುಗಿಸ್ತಾರಂತ ಕೇಳಿದರು. ಸೊ ಈ ರೀತಿಯಾಗಿ ಟುಗೆದರ್ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಇತ್ತಂದ್ರೆ ಇದನ್ನ ನಾವು ಯಾವ ರೀತಿಯಾಗಿ ಬಿಡಿಸ್ಬೇಕು, ಇದಕ್ಕೊಂದು ಫಾರ್ಮುಲಾ ಬರ್ತದೆ. ಏನು ಫಾರ್ಮುಲಾ ಬರ್ತದೆ ಅಂದ್ರೆ A into B ಡಿವೈಡೆಡ್ ಬೈ A plus B. A into B ಡಿವೈಡೆಡ್ ಬೈ A plus B. ಯಾವಾಗಪ್ಪ, ಟುಗೆದರ್ ಅಂತಕ್ಕಂಥ ಕಾನ್ಸೆಪ್ಟ್ ಇದ್ದಾಗ. ಈ ಒಂದು ಚಾಪ್ಟರ್ ಮುಗಿಯೋದ್ರೊಳಗೆ ನಾನು ನಿಮಗೆ 2 ರಿಂದ 3 ಮೆಥಡ್ ಪ್ರಾಕ್ಟೀಸ್ ಮಾಡಿಸ್ತೀನಿ. ಎಲ್ಲಿ ಫಾರ್ಮುಲಾ ನೆಸೆಸರಿ ಇರ್ತದೆ ಅಲ್ಲಿ ಫಾರ್ಮುಲಾ ಕೊಡ್ತೀನಿ, ಎಲ್ಲಿ LCM ಮೆಥಡ್ ನೆಸೆಸರಿ ಇರ್ತದೆ ಅಲ್ಲಿ LCM ಮೆಥಡ್ ಬಗ್ಗೆ ಹೇಳ್ತಿರ್ತೀನಿ. ಯಾವುದೇ ಎಕ್ಸಾಮ್ ಒಳಗೆ ಟು ದಿ ಪಾಯಿಂಟ್ ಆನ್ಸರ್ ಬಿಡ್ಸಕ್ಕೆ ಶಾರ್ಟ್ ಟೈಮ್ ಒಳಗೆ ಶಾರ್ಟ್ಕಟ್ ಆಗಿ ನಿಮ್ಗೆ ಆನ್ಸರ್ ಬರಬೇಕಾಗಿತ್ತಂದ್ರೆ ಯಾವುದನ್ನು ಯೂಸ್ ಮಾಡಬೇಕು, ಎಲ್ಲಿ ಅದನ್ನು ನಿಮ್ಗೆ ಯೂಸ್ ಮಾಡಿ ಆನ್ಸರ್ನ ತರಿಸ್ಕೊಡ್ತೀನಿ. ಸೊ ಎ ಅಂದ್ರೆ ಏನ್ರಿ, ಮೊದಲನೇ ಸಂಖ್ಯೆ ಎಷ್ಟದ, 15 ಅದ. ಚಿಹ್ನೆ ಯಾವ್ದದ, ಇಂಟು ಬರೀರಿ. ನೆಕ್ಸ್ಟ್ ಯಾವ್ದ್ರಿ, 21. ಇಲ್ಲೇನದ A plus B ಅಂದ್ರೆ ಇವೆರಡನ್ನು ಕೂಡಿಸ್ಬೇಕು. 5 1 ಎಷ್ಟ್ರಿ, 6, 2 1 ಎಷ್ಟ್ರಿ, 3. ಸೊ ಈಗ ಏನ್ ಮಾಡ್ಬೇಕು, ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಬೇಕು. ಫರ್ದರ್ ಸಿಂಪ್ಲಿಫಿಕೇಶನ್ ಅಂದ್ರೆ ಏನಾಗಿರ್ತದ, ಕಡ್ತಾ ಹೊಡಿಬೇಕು. 3 1 3 2 3 7, 3 1 3 2 ಅಂದ್ರೆ 3 12 ಎಷ್ಟ್ರಿ, 36. ನೆಕ್ಸ್ಟ್ 3 7 ಎಷ್ಟ್ರಿ, 21. ನೆಕ್ಸ್ಟ್ ಕಡ್ತಾ ಹೊಡಿಬೇಕು, ಯಾವ ಮಗ್ಗಿಲೆ ಹೋಗ್ತೈತಿ ನೋಡೋಣ. ಸೊ ನೆಕ್ಸ್ಟ್ 3 4 ಎಷ್ಟ್ರಿ, 12. 3 5 ಎಷ್ಟ್ರಿ, 15. ನೆಕ್ಸ್ಟ್ ಮತ್ತೆಲ್ಲರಿಗೆ ಕಡ್ತಾ ಹೋಗ್ತೈತಿನ, ಸೊ ಹೋಗುದಿಲ್ಲ. ಸೊ ಚಿಹ್ನೆ ಯಾವ್ದೈತಿ, ಗುಣಾಕಾರ ಐತಿ. ಸೊ ಗುಣಿಸ್ಬೇಕು. ಮ್ಯಾಗಿನ 2 ಗುಣಿಸ್ರಿ ಎಷ್ಟಾಯ್ತು, 7 5 ಎಷ್ಟು ಆಗ್ತೈತಿಪ್ಪ, 35. ಛೇದದಲ್ಲಿ ಎಷ್ಟು ಉಳಿತ್ರಿ, 4 ಉಳಿತು. ಸೊ ಆನ್ಸರ್ ಈ ರೀತಿ ಇಲ್ಲ. ಸೊ ಆನ್ಸರ್ ಏನದ, ಮಿಶ್ರ ಭಿನ್ನರಾಶಿ ಅದ. ಏನದ ರೀ, ಮಿಶ್ರ ಭಿನ್ನರಾಶಿ. ಸೊ ಇದನ್ನ ನಾವೀಗ ಮಿಶ್ರ ಭಿನ್ನರಾಶಿಗೆ ಪರಿವರ್ತನೆ ಮಾಡಬೇಕಾಗಿತ್ತು, ಕನ್ವರ್ಟ್ ಮಾಡಬೇಕಾಗಿತ್ತು. ಯಾವ ರೀತಿ ಮಾಡಬೇಕು, ಛೇದಲ್ಲಿ ಎಷ್ಟದ ರೀ, 4 ಹಂಗ ಬರ್ರಿ. ಛೇದಾಗ ಎಷ್ಟೈತಿ, 4 ಐತಿ, 4 ಹಂಗ ಬರ್ರಿ. ಸೊ 4ರ ಮಗ್ಗಿ ಒಳಗೆ 35 ಐತಿ, ಇಲ್ಲ. ಸೊ 35ಕ್ಕೆ ಸಮೀಪ ಇರ್ತಕ್ಕಂಥದ್ದು 32. ಎಷ್ಟಲೇ, 4 8 32. ಎಷ್ಟಲೇ ರೀ, 4 8
32. 35 ಆಗ್ಬೇಕಾದ್ರೆ ಇನ್ನೂ ಎಷ್ಟು ಕಡಿಮೆ ಐತ್ರಿ? 3 ಕಡಿಮೆ ಐತಿ. ಸೊ ಆನ್ಸರ್ ಎಷ್ಟು? 8.34 ಆಪ್ಷನ್ ಎ ಸರಿಯಾಗಿರ್ತದೆ. ಯಾವಾಗ ಕೇಳಿದಾರೋ? SSCGD 2021 ಕೇಳಿದರು. ಸೊ ಏನು ನೆನಪಿರ್ಬೇಕು ನಮಗೆ ಇಲ್ಲಿ? ಟುಗೆದರ್ ಇದ್ದಾಗ, ಒಟ್ಟಿಗೆ ಸೇರಿ ಇದ್ದಾಗ ಎ ವ್ಯಕ್ತಿ ಒಂದು ಕೆಲಸವನ್ನು ಇಷ್ಟು ದಿನದಾಗ ಮಾಡ್ತಾನೋ, ಬಿ ವ್ಯಕ್ತಿ ಒಂದು ಕೆಲಸವನ್ನು ಇಷ್ಟು ದಿನದಾಗ ಮಾಡ್ತಾನೋ, ಹಾಗಾದ್ರೆ ಅವರಿಬ್ಬರೂ ಸೇರಿ ಆ ಒಂದು ಕೆಲಸವನ್ನು ಎಷ್ಟು ದಿನದಾಗ ಮಾಡ್ತಾರೋ ಅಂತ ಕೇಳಿದ್ರಂದ್ರೆ ಫಾರ್ಮುಲಾ ಏನು ಯೂಸ್ ಮಾಡ್ಬೇಕ್ರಿ? ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂತಕ್ಕಂಥ ಫಾರ್ಮುಲಾ ಯೂಸ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ ಏನದ. ಸೊ ಕ್ವಶನ್ ಅಂತೂ ಏನದ ನೋಡ್ಬೋದು ಇಲ್ಲಿ. A person A can complete a job in 48 minutes while B can complete the same job in 60 minutes. How long will they take to complete the job together? ಎ ವ್ಯಕ್ತಿ ಒಂದು ಕೆಲಸವನ್ನು ಏನು ಮಾಡ್ತಾನೆ? ಎಷ್ಟು ಗಂಟೆ ಒಳಗೆ ಮುಗಿಸ್ತಾನೋ? 48 ನಿಮಿಷ ಒಳಗೆ ಕಂಪ್ಲೀಟ್ ಮಾಡ್ತಾನೋ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ಒಂದು ಕೆಲಸವನ್ನು ಏನು ಮಾಡ್ತಾನೋ? 60 ಗಂಟೆ ಒಳಗೆ ಕಂಪ್ಲೀಟ್ ಮಾಡ್ತಾನೋ. ಹಾಗಾದ್ರೆ ಅವರಿಬ್ಬರೂ ಸೇರಿ ಆ ಒಂದು ಕೆಲಸವನ್ನು ಎಷ್ಟು ದಿನದಾಗ ಮುಗಿಸ್ತಾನೋ ಅಂತ ಹೇಳಿದಾನು. ಸೊ ಇಬ್ಬರೂ ಸೇರಿ, ಟುಗೆದರ್ ಅಂದ್ರೆ ಏನ್ರಿ? ಇಬ್ಬರು ಸೇರಿ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು ಏನು ಮಾಡ್ತಾನ್ರಿ? 48 ನಿಮಿಷದಲ್ಲಿ ಮುಗಿಸ್ತಾನು. ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು ಏನು ಮಾಡ್ತಾನ್ರಿ? 60 ನಿಮಿಷ ಒಳಗೆ ಮುಗಿಸ್ತಾನು. ಹಾಗಾದ್ರೆ ಅವರಿಬ್ಬರು ಸೇರಿ ಆ ಒಂದು ಕೆಲಸವನ್ನು ಎಷ್ಟು ದಿನದಾಗ ಮಾಡ್ತಾರೆ ಅಂತ ಕೇಳಿದ್ರು. ಇದು ಕೂಡ SSCGD 2021 ಕ್ವಶನ್ ಅದ. ಟುಗೆದರ್ ಅಂತ ಬಂದಿತ್ತಂದ್ರೆ ನಮ್ಮ ಫಾರ್ಮುಲಾ ಏನ? ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಆಗಿರ್ತದ. ಎ ಪ್ಲಸ್ ಬಿ ಆಗಿರ್ತದ. ಎ ಅಂದರೆ ಎಷ್ಟು? 48. ಎಸ್ ಓಕೆ. ಎ ಅಂದರೆ ಎಷ್ಟು? 48. ಬಿ ಅಂದರೆ ಎಷ್ಟು? 60. ಓಕೆ ತಿಳಿತಾ? ಎಸ್ ಓಕೆ. ಇವೆರಡು ಕೂಡಿಸ್ಬೇಕು. 8 + 1 ಎಷ್ಟು? 8. 6 4 ಎಷ್ಟು? 10. ಇಲ್ಲಿ ತನಕ ಎಲ್ಲರಿಗೂ ತಿಳಿದೈತಲ್ಲ? ತಿಳಿದಿತ್ತಂದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಎಸ್ ನೆಕ್ಸ್ಟ್ ಮುಂದೆ ಹೋಗ್ತೀನಿ. ವಿಡಿಯೋಕ್ಕೊಂದು ಲೈಕ್ ಮಾಡಿ. ಓಕೆ ನೆಕ್ಸ್ಟ್ ನೋಡ್ರಿ ಏನದ? ಫರ್ದರ್ ಸಿಂಪ್ಲಿಫಿಕೇಶನ್ ಕಡ್ತಾ ಹೊಡಿಬೇಕು. ಸೊ ಕಡ್ತಾ ಹೊಡಿಬೇಕಾಗಿತ್ತು. ಇಲ್ಲೆಲ್ಲ ಸಮಸಂಖ್ಯೆ ಅದ. ಸಮಸಂಖ್ಯೆ ಅದ. ಸೊ ಒಬ್ಬೊಬ್ರು ಕಡ್ತಾ ಹಿಂಗೆ ಹೊಡಿತಾರೆ. ಈ 8 ಈ 8 ಈ 0 ಈ 0 6 4 ಎಷ್ಟು? 24. ಆನ್ಸರ್ ಹಿಂಗಲ್ರಿ, ಸಾರಿ, ಈ ರೀತಿ ಆನ್ಸರ್ ಬರೋದಿಲ್ಲ. ಸೊ ಇದು ನಾವು ಕಡ್ತಾ ಹೆಂಗೆ ಹೊಡಿಬೇಕು ನೋಡ್ರಿ. 2 5 10, 2 4 8, 2 3 6, 0 0. ನೆಕ್ಸ್ಟ್ 2 2 4, 1 ಉಳಿತು. 2 7 14, 2 15 ಎಷ್ಟು? 30. ನೆಕ್ಸ್ಟ್ 3 9 27, 3 5 ಎಷ್ಟು? 15. ನೆಕ್ಸ್ಟ್ ಯಾವ ಮಗ್ಗಿಲೆ? 9 5 45, 9 ಮಗ್ಗಿಲೆ ಹೋಗೋದಿಲ್ಲ, 3 ಮಗ್ಗಿಲೆ ಹೋಗ್ತದ. 3 3 9, 3 1 1 ಉಳಿತು, 3 6 18. 3 6 ಎಷ್ಟು? 18. ನೆಕ್ಸ್ಟ್ ಏನು ಮಾಡಬೇಕು? ಛೇದದಾಗ ಎಷ್ಟು ಉಳಿದೈತ್ರಿ? 3. 16 5 ಎಷ್ಟು? 80. 16 5 ಎಷ್ಟು? 80. ಸೊ ಇದನ್ನು ನಾವೀಗ ಏನು ಮಾಡಬೇಕಂದ್ರೆ ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕು ಅಥವಾ ನಿಮಿಷಕ್ಕೆ ಕನ್ವರ್ಟ್ ಮಾಡಬೇಕಾಗಿತ್ತು. ಏನು ಮಾಡಬೇಕು? ಇಂಟು 60 ಮಾಡಬೇಕು. ಇಂಟು ಎಷ್ಟು ಮಾಡ್ಬೇಕು ರೀ? 60. 3 1 3 2 0 0. ಸೊ ಎಷ್ಟು 0 ಅದಾವ ರೀ? 2 0 ಅದಾವ. 8 2 ಎಷ್ಟು ರೀ? 16. 8 2 ಎಷ್ಟು? 16. ಈಗೇನಾಯ್ತು? 1600 ಬಂದದ. ಇದನ್ನ ಮತ್ತೆ ನಾವು ವಾಪಸ್ ನಿಮಿಷ ಮತ್ತು ಸೆಕೆಂಡಿಗೆ ಕನ್ವರ್ಟ್ ಮಾಡಬೇಕಾಗಿತ್ತು. ಮತ್ತೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಬೇಕು, ಅವಾಗ ಆನ್ಸರ್ ಬರ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದಪ್ಪ. ಓಕೆ ಕ್ವಶನ್ ಎಲ್ಲರಿಗೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆನಾ? ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡ್ಬೋದು ಏನದ. ಎ ಫಿನಿಶ್ ದಿ ವರ್ಕ್ ಇನ್ 1230 days. B can finish the same work in 2460 days working. Together they will complete the work same in how many days? ಕ್ವಶನ್ ಏನು ಭಾಳ ಕನ್ಫ್ಯೂಷನ್ ಇಲ್ಲ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು ಎಷ್ಟದಾಗ ಮಾಡ್ತಾನ್ರಿ? 1230 ದಿನದಲ್ಲಿ. ಬಿ ಅಂತಕ್ಕಂಥ ವ್ಯಕ್ತಿ ಅದೇ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಎಷ್ಟು ದಿನ ಮಾಡ್ತಾನ್ರಿ? 2460 ದಿನದಲ್ಲಿ. ಹಾಗಾದ್ರೆ ಎ ಮತ್ತು ಬಿ ಇಬ್ಬರೂ ಸೇರಿ ಆ ಒಂದು ಕೆಲಸವನ್ನು ಎಷ್ಟು ದಿನದಲ್ಲಿ ಮುಗಿಸ್ತಾರಂತ ಕೇಳಿದರು. ಸೊ ನಮ್ಗೆ ಟುಗೆದರ್ ಅಂತ ಬಂದಿತ್ತು ಏನು ಸೂತ್ರ? ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಆಗಿರ್ತದೆ. ಎ ಇಂಟು ಬಿ, ಎ ಅಂದರೆ ಎಷ್ಟೈತ್ರಿ? 1230.
ಬಿ ಅಂದರೆ ಎಷ್ಟೈತಿ 2460. ಸೊ ನೆಕ್ಸ್ಟ್ ಎರಡನ್ನು ಕೂಡಿಸ್ಬೇಕು, 0 0 6 3 ಎಷ್ಟ್ರಿ 9, 4 2 ಎಷ್ಟ್ರಿ 6, 2 1 ಎಷ್ಟ್ರಿ 3 ಆಗಿರ್ತದೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ, ಫರ್ದರ್ ಸಿಂಪ್ಲಿಫಿಕೇಶನ್ನ ಶಾರ್ಟ್ ಟೈಮ್ ಒಳಗೆ ಮುಗಿಸ್ಬೇಕು. ಈ 0 ಅಥವಾ ನಾವು ಏನು ಮಾಡ್ಬೋದು ಅಂದರೆ ಈ ಜೀರೋನು ಕ್ಯಾನ್ಸಲ್ ಮಾಡ್ಬೋದು. ಈ ಜೀರೋ ಕ್ಯಾನ್ಸಲ್ ಮಾಡ್ಬೋದು. 123 ಒಂದ್ಲೆ 123 ಮೂರ್ಲೆ, ನೆಕ್ಸ್ಟ್ 3 ಒಂದ್ಲೆ 3 ಎಂಟ್ಲೆ 24, 3 ಎರಡ್ಲೆ 6, 0. ಸೊ ಆನ್ಸರ್ ಎಷ್ಟಾಗಿರ್ತದೆ, 820 ದಿನ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡ್ಬೋದು. ಏನದ ಕ್ವಶನ್, ಎ ಆ್ಯಂಡ್ ಬಿ ಟುಗೆದರ್ ಕ್ಯಾನ್ ಡೂ a piece of work in 20 days. While B alone can finish the work in 25 days. How many days will take to complete the same work alone? Question pattern change ಆಗಿದ್ದ type 2 ಏನ್ರಿ, type 2 ಕ್ವಶನ್ ಅದ. ಏನು ಕೊಟ್ಟಿದ್ದಾರೆ ನೋಡ್ರಿ, A plus B, A ಮತ್ತು B ಇಬ್ಬರೂ ಸೇರಿ ಒಂದು ಕೆಲಸವನ್ನ ಎಷ್ಟಂದಾಗ ಮಾಡ್ತಾರೆ, 20 ದಿನ. ಎಷ್ಟು ದಿನ ರೀ, 20 ದಿನ. ಸೊ ಅದೇ ರೀತಿಯಾಗಿ ಬಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಆ ಕೆಲಸವನ್ನು ಎಷ್ಟಂದಾಗ ಮಾಡ್ತಾನ್ರಿ, 25 ದಿನದಾಗ ಮಾಡ್ತಾನೆ. ಹಾಗಾದ್ರೆ ಆ ಒಂದು ಕೆಲಸವನ್ನ ನಾವೇನಾದ್ರೂ ಹೇಗೆ ಮಾಡಂತ ಹೇಳಿದ್ರೆ ಅವ್ನಿಗೆ ಎಷ್ಟು ದಿನ ಟೈಮ್ ಬೇಕು ಅಂತ ಕ್ವಶನ್ ಕೇಳಿದಾರೆ. ಏನದ ಕ್ವಶನ್ನ, ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ ಎಷ್ಟಂದಾಗ ಮಾಡ್ತಾರ್ರಿ, 20 ದಿನ. ಅದೇ ರೀತಿಯಾಗಿ ಬಿ ಒಬ್ಬ ಆ ಒಂದು ಕೆಲಸವನ್ನ ಮಾಡ್ರೆ ಅವ್ನಿಗೆ ಎಷ್ಟು ದಿನ ಟೈಮ್ ಬೇಕ್ರಿ, 25 ದಿನ ಟೈಮ್ ಬೇಕು. ಹಾಗಾದ್ರೆ ಎ ಅಂತಕ್ಕಂಥ ವ್ಯಕ್ತಿ ಒಬ್ಬ ಆ ಒಂದು ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಾರೆ ಅಂತ ಕೇಳಿದಾರೆ. ಸೊ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಕೆಲಸವನ್ನು ಕೊಟ್ಟಿರಂದ್ರೆ ಕಂಡು ಹಿಡಿ ಅಂದಿರಂದ್ರೆ ಸೂತ್ರ ಯಾವ್ದು ಬರ್ತದಪ್ಪ ಅಂದ್ರೆ ಅಗದಿ ಸಿಂಪಲ್ ಆಗಿ ನೆನಪಿಟ್ಕೋಬೇಕು. ಯಾವುದಪ್ಪ ಸೂತ್ರ ಅಂದ್ರೆ ಎ ಇಂಟು ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಆಗಿರ್ತದ. ಸೊ ಓಕೆ, ನೆನಪಿಟ್ಕೋಬೇಕಾಗಿದ್ದೇನ, ಎ ಇಂಟು ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ ಪ್ಯಾಟರ್ನ್ ಚೇಂಜ್ ಆಗಿದೆ. ಸೊ ಎ ಅಂದರೆ ಎಷ್ಟ್ರಿ, 20, ಬಿ ಅಂದರೆ ಎಷ್ಟ್ರಿ, 25. ಬಿ ಅಂದರೆ ಎಷ್ಟ್ರಿ, 25. ನಡು ಚಿಹ್ನೆ ಯಾವ್ದೈತಿ, ಗುಣಾಕಾರ ಐತಿ. ಸೊ 25 20 ಹೋದ್ರೆ ಎಷ್ಟು, 5 ಉಳಿತು. ನೆಕ್ಸ್ಟ್ ಮಾಡಬೇಕಾಗಿದ್ದಿಷ್ಟ ಫರ್ದರ್ ಸಿಂಪ್ಲಿಫಿಕೇಶನ್, 5 ಒಂದ್ಲೆ 5 5ಲೆ. ಸೊ 25ಲೆ ಎಷ್ಟು, 100 ಆಗಿರ್ತದೆ. ಎಷ್ಟು ದಿನ ಟೈಮ್ ಬೇಕ್ರಿ, 100 ದಿನ ಟೈಮ್ ಬೇಕು. ಸೊ ನಾವು ಕ್ವಶನ್ ಒಳಗೆ ಏನು ಕೊಟ್ಟಿದ್ದರು, ಎ ಮತ್ತು ಬಿ ಇಬ್ಬರೂ ಸೇರಿ ಒಂದು ಕೆಲಸವನ್ನ ಎಷ್ಟಂದಾಗ ಮಾಡ್ತಾರ್ರಿ, 20 ದಿನ. ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು ಎಷ್ಟಂದಾಗ ಮಾಡ್ತಾನ್ರಿ, 25 ದಿನ. ಸೊ ಹಾಗಾದ್ರೆ ಎ ಅಂತಕ್ಕಂಥ ವ್ಯಕ್ತಿ ಆ ಕೆಲಸವನ್ನ ಎಷ್ಟಂದಾಗ ಮಾಡ್ತಾರ ಅಂತ ಕೇಳಿದರು. ಸೊ ಇವಾಗ ಸೂತ್ರ ಏನು ಬರ್ತದಂದ್ರೆ, ಅಲೋನ್ ಕೊಟ್ಟಾಗ ಕ್ವಶನ್ ಒಳಗೆ ಲಾಸ್ಟಕ್ಕೆ ಏನಾದರೂ ಅಲೋನ್ ಕೊಟ್ಟಿರಂದ್ರೆ, ಏನು ಕೊಟ್ಟಿರಂದ್ರೆ ಅಲೋನ್ ಅಂದ್ರೆ ಏನ್ರಿ, ಒಬ್ಬನೇ. ಅಲೋನ್ ಅಂದ್ರೆ ಏನ, ಒಬ್ಬನೇ. ಕ್ವಶನ್ ಒಳಗೆ ಲಾಸ್ಟಕ್ಕೆ ಟುಗೆದರ್ ಬಂದಿತ್ತು. ಏನು ಬಂದಿತ್ತಂದ್ರೆ ಟುಗೆದರ್ ಬಂದಿತ್ತಂದ್ರೆ ಫಾರ್ಮುಲಾ ಏನು ಬರ್ತದ ಅಂದ್ರೆ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಸೊ ಕ್ವಶನ್ ಒಳಗೆ ಲಾಸ್ಟಿಗೆ ಏನಾದರೂ ಅಲೋನ್ ಬಂದಿತ್ತಂದ್ರೆ ಈ ಸೂತ್ರ ಬರ್ತದ. ಇದನ್ನ ಒಂದೆಲ್ಲರೂ ಸ್ಕ್ರೀನ್ಶಾಟ್ ತಗೋರಿ. ಏನು ಬಂದಿತ್ತಂದ್ರೆ ಕ್ವಶನ್ ಒಳಗೆ ಲಾಸ್ಟಿಗೆ ಟುಗೆದರ್ ಬಂದಿತ್ತಂದ್ರೆ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಕ್ವಶನ್ ಒಳಗೆ ಲಾಸ್ಟಿಗೆ ಅಲೋನ್ ಬಂದಿತ್ತಂದ್ರೆ ಏನು ಮಾಡಬೇಕು, ಎ ಇಂಟು ಬಿ ಡಿವೈಡೆಡ್ ಬೈ ಎ ಮೈನಸ್ ಬಿ. ಇದೊಂದು ಸ್ಕ್ರೀನ್ಶಾಟ್ ತಗೊಂಡು ಸಪ್ರೇಟ್ ಫೋಲ್ಡರ್ ಮಾಡಿ ಟೈಮ್ ಆ್ಯಂಡ್ ವರ್ಕ್ ರಿವಿಷನ್ ಮಾಡ್ತಿರ್ಬೇಕಾದ್ರೆ ಈ ಫಾರ್ಮುಲಾ ಹೆಲ್ಪ್ ಆಗ್ತದೆ. ಸೊ ಇಲ್ಲಿ 20 ಮೈನಸ್ 25 ಮೈನಸ್ 5 ಅಂತ ಬರೀಬಾರ್ದು. ಸೊ ಜಸ್ಟ್ ವ್ಯತ್ಯಾಸ, ಡಿಫ್ರೆನ್ಸ್ ಅಷ್ಟು, ಯಾವುದೇ ಚಿಹ್ನೆಗಳನ್ನ ಇನ್ಕ್ಲೂಡ್ ಮಾಡಬಾರ್ದು. ಸೊ ಆನ್ಸರ್ ಎಷ್ಟಾಗಿರ್ತದ, 100. ಆನ್ಸರ್ ಎಷ್ಟಾಗಿರ್ತದೆ ರೀ, 100. ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದ ಕ್ವಶನ್ ನೆಕ್ಸ್ಟ್, ಕ್ವಶನ್ ನೋಡ್ರಿ. ಕ್ಲಿಯರಾಗಿ ಕಾಣಿಸ್ತಾ ಇತ್ತಂದ್ರೆ ವಿಡಿಯೋಗೆ ಲೈಕ್ ಮಾಡಿ. ವಾಯ್ಸ್ ಕ್ಲಿಯರಿಟಿ ಇರಲಿಲ್ಲ ಅಂದ್ರೂ ಕಮೆಂಟ್ ಒಳಗೆ ತಿಳಿಸ್ಬೇಕು. ಇತ್ತಂದ್ರೂ ಒಂದು ಕಮೆಂಟ್ ಒಳಗೆ ಲೈಕ್ ಕೊಡಿ. ಓಕೆ, ನೆಕ್ಸ್ಟ್ 3 ಪರ್ಸನ್ ನೇಮ್ಡ್ ಗೋವಿಂದ್, ರಹೀಮ್, ನೆಕ್ಸ್ಟ್ ಸುಧೀರ್ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 8 days, 12 days, 15 days respectively. If they work together, then find the time taken to complete the work. ಪ್ಯಾಟರ್ನ್ ಚೇಂಜ್ ಆಗಿದೆ, ಟೈಪ್ 3. ಇಲ್ಲಿ ಎಷ್ಟು ಜನ ಕೊಟ್ಟಿದ್ದಾರೆ, 3 ಜನ. ಇಷ್ಟೊತ್ತನ ಒಬ್ಬ ಮತ್ತು ಇಬ್ಬರದ್ದು ಅಷ್ಟ ಕೊಡ್ತಿರು. ಇವಾಗ ಎಷ್ಟು ಜನ ಕೊಟ್ಟಿದ್ದಾರೆ, 3 ಜನದ. ಅಲ್ಲಿ ಹೆಸರು ಏನೋ ಇದೆ, ಗೋವಿಂದ, ರಹೀಮ, ಸುಧೀರ. ಅದ್ರ ನಾ ಏನು ಬರ್ಕೋತೀನೋ, ಎ ಬಿ ಸಿ ಅಂತ ಬರ್ಕೋತೀನಿ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 8 ದಿನದಾಗ ಮುಗಿಸ್ತಾನು. ಅದೇ ರೀತಿಯಾಗಿ ಬಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸ 12 ದಿನದಾಗ ಮುಗಿಸ್ತಾನು.
ನೆಕ್ಸ್ಟ್ ಸಿ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನ 15 ದಿನದಾಗ ಮುಗಿಸ್ತಾರು. ಹಾಗಾದ್ರೆ ಆ 3 ಜನ ವ್ಯಕ್ತಿಗಳು ಕೆಲಸವನ್ನ ಒಟ್ಟಿಗೆ ಸೇರಿ ಮಾಡಿದ್ರೆ ಆ ಒಂದು ಕೆಲಸ ಮಾಡಕ್ಕೆ ಎಷ್ಟು ದಿನ ಟೈಮ್ ಬೇಕು ಅಂತ ಕೇಳಿದ್ರೆ, ಎ ವ್ಯಕ್ತಿಗೆ ಅಷ್ಟ ಕೆಲಸ ಹೇರ ಅವ್ನಿಗೆ ಎಷ್ಟು ದಿನ ಟೈಮ್ ಬೇಕ್ರಿ? 8 ದಿನ ಬೇಕು. ಬಿ ವ್ಯಕ್ತಿಗೆ ಹೇರ ಅವ್ನಿಗೆ ಎಷ್ಟು ದಿನ ಟೈಮ್ ಬೇಕ್ರಿ? 12 ದಿನ ಬೇಕು. ಸಿ ಹೇರ ಅವ್ನಿಗೆ ಎಷ್ಟು ದಿನ ಟೈಮ್ ಬೇಕ್ರಿ? 15 ದಿನ ಬೇಕು. ಈಗ ಏನು ಮಾಡಬೇಕು? 3 ಜನನ ಕೂಡಿಸಿ ಕೆಲಸಕ್ಕೆ ಹಚ್ಚಬೇಕು. ಆದರೆ ಕೆಲಸ ಯಾವುದೈತೆ ಅಂತ ನಮಗೆ ಗುರುತಿಲ್ಲ. ಸೊ ಕೆಲಸ ಯಾವುದೈತೆ ಅಂತ ನಮಗೆ ಗುರುತಿಲ್ಲ. ಕೆಲಸ ಯಾವುದಂತ ನಮಗೆ ಗುರ್ತಾಗಬೇಕಾಗಿದ್ದ ನಾವೇನು ಮಾಡಬೇಕು? ಎಲ್ ಸಿ ಎಮ್ ತೆಗಿಬೇಕು. ಏನು ಮಾಡ್ಬೇಕ್ರಿ? ಎಲ್ ಸಿ ಎಮ್. ಯಾವ ಥರದ್ದು ಎಲ್ ಸಿ ಎಮ್ ತೆಗಿಬೇಕಪ್ಪ ಅಂದ್ರೆ 8, 12, 15 ಎಲ್ ಸಿ ಎಮ್ ತೆಗಿಬೇಕು. ಇಲ್ಲಿ ನಾ ಯಾವ ಮೆಥಡ್ನ ಫಾಲೋ ಅಪ್ ಮಾಡತ್ತಂದ್ರೆ ಎಲ್ ಸಿ ಎಮ್ ಮೆಥಡನ್ನ ಫಾಲೋ ಅಪ್ ಮಾಡತ್ತೇನೆ. ಸೊ ಎಲ್ ಸಿ ಎಮ್ ತೆಗಿಬೇಕಾದ್ರೆ 2 4 8, 2 6 12, 2 ಮಗ್ಗಿ ಒಳಗೆ 15 ಇಲ್ಲ. ಸೊ 15 ಹಂಗೆ ಬರ್ತಿದ್ದೀನು. ನೆಕ್ಸ್ಟ್ ಯಾವ ಮಗ್ಗಿ ತೊಗೋತೀನು? 3 ಮಗ್ಗಿ ಒಳಗೆ 4 ಇಲ್ಲ, ಹಂಗೆ ಬರೀರಿ. 3 2 3 5. ನೆಕ್ಸ್ಟ್ ಯಾವ ಮಗ್ಗಿ? 2 ಮಗ್ಗಿ. 2 2 2 1 5 5. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಉಳಿದಿರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನ ಗುಣಾಕಾರ ಮಾಡಬೇಕು. ಸೊ ಗುಣಾಕಾರ ಮಾಡೋಣ. 5 2 ಎಷ್ಟು ರೀ? 10. 3 2 6. 6 2 ಎಷ್ಟು ರೀ? 12. ಸೊ ಇದನ್ನು ಗುಣಾಕಾರ ಮಾಡ್ರಿ. 10 × 12 ಮಾಡ್ರೆ ಆನ್ಸರ್ ಎಷ್ಟು ಬರ್ತದೆ? 120. ಎಷ್ಟು ಬರ್ತದೆ ರೀ? 120. 120 ಅನ್ನೋದು ಏನಾಗಿರ್ತದೆ ಅಂದ್ರೆ ಟೋಟಲ್ ವರ್ಕ್. ಏನಾಗಿರ್ತದೆ ರೀ? ಟೋಟಲ್ ವರ್ಕ್. ಇಷ್ಟೊತ್ತನ ನಮ್ಗೆ ಏನು ಗುರುತಿತ್ತಪ್ಪ ಅಂದ್ರೆ ಎ ಯಾವುದೋ ಒಂದು ಕೆಲಸವನ್ನ, ಎ ಅಂತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಕೆಲಸವನ್ನ ಎಷ್ಟು ದಿನದಾಗ ಮಾಡ್ತಿದ್ರಿ? 8 ದಿನದಾಗ ಮಾಡ್ತಿದ್ದ. ಯಾವ ಕೆಲಸ ಅಂತ ಗುರುತಿಲ್ಲ. ಎ ಅಂತಕ್ಕಂಥ ವ್ಯಕ್ತಿಗೆ ಚೇರ್ ತೆಗೆದು ಇಡು ಅಂದ್ರೆ ಅವ್ಗೇನು ಮಾಡಬೇಕು? ರೂಮ್ ಒಳಗಿಂದ ಚೇರ್ ತೆಗೆದು ಇಡಪ್ಪ ಅಂದ್ರೆ ಅವ್ಗೆ ಎಷ್ಟು ದಿನ ಟೈಮ್ ಬೇಕಾಗಿತ್ತು ರೀ? 8 ದಿನ ಟೈಮ್ ಬೇಕಾಗಿತ್ತು. ಬಿ ಅಂತಕ್ಕಂಥ ವ್ಯಕ್ತಿಗೆ ಚೇರ್ ತೆಗೆದು ಹೊರಗಿಡಂದ್ರೆ ಅವ್ಗೆ ಎಷ್ಟು ದಿನ ಟೈಮ್ ಬೇಕಾಗಿತ್ತು ರೀ? 12 ದಿನ ಟೈಮ್ ಬೇಕಾಗಿತ್ತು. ಸಿ ಅಂತಕ್ಕಂಥ ವ್ಯಕ್ತಿ ಯಾವುದೋ ಒಂದು ಕೆಲಸ 15 ದಿನದಾಗ ಮುಗಿಸ್ತಾನೋ, ಆದರೆ ಯಾವ ಕೆಲಸ ಅಂತ ಗುರ್ತಿಲ್ಲ. ಸೊ ಇವಾಗ ನಮ್ಗೆ ಎಲ್ ಸಿ ಎಮ್ ತೆಗೆದ ನಂತರ ಯಾವ ಕೆಲಸ ಅಂತ ಗುರ್ತೈತ್ರಿ? 120. ಎಷ್ಟು ರೀ? 120. 120 ಅನ್ನೋದೇನ ಒಂದು ರೂಮ್ ಒಳಗೆ ಟೋಟಲ್ ಎಷ್ಟು ಅದಾವ್ರಿ ಚೇರ್? 120 ಚೇರ್ ಅದಾವು. 120 ಚೇರನ್ನು ನಾವು ಹೇಗೆ ತೆಗೆದಿಡಂದ್ರೆ ಇವ್ಗೆ ಎಷ್ಟು ದಿನ ಟೈಮ್ ಬೇಕು ರೀ? 8 ದಿನ ಟೈಮ್ ಬೇಕು. ಬಿಗೆ ಎಷ್ಟು ದಿನ ಟೈಮ್ ಬೇಕು ರೀ? 12 ದಿನ ಬೇಕು. ಅದೇ ರೀತಿಯಾಗಿ ಸಿಗೆ ಎಷ್ಟು ಬೇಕು ರೀ? 15 ದಿನ ಬೇಕು. ಸೊ ನೆಕ್ಸ್ಟ್ ಈಗ ಇವ್ರು ಏನು ಮಾಡ್ತಾರೆ ಅಂದ್ರೆ ಇವ್ರದ್ದು ಎಫಿಷಿಯನ್ಸಿ ಚೆಕ್ ಮಾಡಬೇಕು ಅಥವಾ ಒಂದು ದಿನದ ಕೆಲಸವನ್ನು ನಾವು ಚೆಕ್ ಮಾಡಬೇಕು. ಸೊ ಚೆಕ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡಬೇಕು? 8 ಎಷ್ಟಲೇ 120. 8 ಎಷ್ಟಲೇ ನೋಡ್ಬೋದು. 8 ಎಷ್ಟಲೇ ಅಪ್ಪ. ಸೊ ನೀವೇನು ಮಾಡಬೇಕು? ಅದು ಗುರ್ತಾಗ್ಲಿಕ್ಕಂದ್ರೆ 120 ಬಾಗ್ಲೆ ಎಷ್ಟು ಮಾಡ್ರಿ? 8 ಮಾಡ್ರಿ. ಸೊ 8 1 ಎಷ್ಟು ಉಳಿತು ರೀ? 4 ಉಳಿತು. 8 5 40 ಅಂದರೆ ಎಷ್ಟು ರೀ? 8 15 40. ಒಂದು ದಿನಕ್ಕೆ 15 ಚೇರ್ ತೆಗೆದಿಟ್ರೆ ಅವೇನು ಮಾಡ್ತಾನಪ್ಪ ಅಂದ್ರೆ 1 ದಿನಕ್ಕೆ 15 ಚೇರ್ ತೆಗೆದಿಟ್ರೆ 8 ದಿನದಾಗ 120 ಚೇರ್ ಎಲ್ಲನೂ ತೆಗೆದಿಡ್ತಾನು. ಅದೇ ರೀತಿಯಾಗಿ 15 ಎಷ್ಟಲೇ ರೀ? 8ಲೇ ಆಗಿರ್ತದೆ. 15 ಎಷ್ಟಲೇ? 8ಲೇ ಎಷ್ಟು ರೀ? 120. ನಮಗೆ ಇಲ್ಲಿ ಬೇಕಾಗಿರೋದು ಎಷ್ಟು? 12 ಎಷ್ಟಲೇ ರೀ? 12 ಹತ್ತಲೇ. ಎಷ್ಟು ರೀ? 12 ಹತ್ತಲೇ. ಸೊ ಇವರು 3 ಜನ ಸೇರಿ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? 25 + 8 33. ಎಷ್ಟು ರೀ? 33. ನಮ್ದು ಟೋಟಲ್ ಕೆಲಸ ಎಷ್ಟೈತಿ? 120 ಬಾಗ್ಲೆ ಎಷ್ಟು? ಓಕೆ. ನೆಕ್ಸ್ಟ್ ಏನು ಮಾಡಬೇಕಪ್ಪ? ಫರ್ದರ್ ಸಿಂಪ್ಲಿಫಿಕೇಶನ್ ಕಡ್ತಾ ಹೊಡಿಬೇಕು. ಸೊ ಇವಾಗ ಕಡ್ತಾ ಹೊಡಿಬೇಕಾದ್ರೆ ಸೊ 3 11 ನೆಕ್ಸ್ಟ್ 3 4 12 0ಕ್ಕೆ 0. ಸೊ ಆನ್ಸರ್ ಎಷ್ಟು ರೀ? ಆಪ್ಷನ್ ಬಿ ಆಗಿರ್ತದೆ. ಸೊ ಇದು ಇನ್ನೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತಾನೆ ನೋಡ್ರಿ. ಎ ಅಂತಕ್ಕಂಥ ವ್ಯಕ್ತಿ ಒಂದು ಕೆಲಸವನ್ನು 8 ದಿನ ಮುಗಿಸ್ತಾನು. ಬಿ 12 ದಿನ. ಸಿ ಎಷ್ಟು ರೀ? 15 ದಿನ. ಯಾವ ಕೆಲಸ ಅಂತ ಗೊತ್ತಿಲ್ಲ. ಸೊ ಯಾವ ಕೆಲಸ ಅಂತ ಗೊತ್ತಾಗಬೇಕಾಗಿತ್ತು ನಾವೇನು ಮಾಡಬೇಕು? 8 12